ರಾಜ್ಯಪಾಲರನ್ನು ಬಳಸಿಕೊಂಡು ದಿನೇ ದಿನೇ ರಾಜ್ಯಗಳ ಮೇಲೆ ಒಕ್ಕೂಟ ಸರ್ಕಾರದ ಏರಿಕೆ ಜಾಸ್ತಿ ಆಗ್ತಾ ಇದೆ. ಅದೆಲ್ಲ ಲೋಕ ಅಂತಂದರೆ ಜನ ಅಂತಂದೇಳಿ ಬರ್ತದೆ. ಆದ್ದರಿಂದ ಇವರು ರಾಜ್ಯ ಅಂತಂದರೆ ರಾಜ ಮನೆತನದ್ದು, ರಾಜರ ಆಳ್ವಿಕೆ ಅಂತ ಇವರು ಅರ್ಥೈಸ್ಕೊಂಡು ಅದನ್ನು ಲೋಕ ಅಂತಂದೇಳಿ ಜನರ ಭವನ ಅಂತ ಬದಲಾಯಿಸಿದ್ದಾರೆ. ರಾಮ ಇವನು ದೊಡ್ಡ ಶ್ರೀರಾಮಚಂದ್ರನ ಅಂತ ಹೇಳ್ತಾರೆ, ರಾಮಪ್ಪ ಅಂತ ಹೆಸರಿಟ್ಕೊಳ್ತಾರೆ, ರಾಮಕ್ಕ ಅಂತ ಹೆಸರಿಟ್ಕೊಳ್ತಾರೆ, ರಾಮವ್ವ ಅಂತ ಹೆಸರಿಟ್ಕೊಳ್ತಾರೆ. ಹಳ್ಳಿಗಳಲ್ಲಿ ರಾಮ ಗೊತ್ತು. ಆ ಹಳ್ಳಿಗಳಲ್ಲಿ ಗೊತ್ತಿರೋ ಜನಪದ ರಾಮನಿಗೂ ಇವರು ಪ್ರತಿಪಾದಿಸುವಂಥ ದ್ವೇಷ ಮಾಡುವಂಥ ದೇಶದ ಪ್ರತೀಕವಾಗಿ ಇವರು ಇಟ್ಕೊಳ್ಳುವಂಥ ಶ್ರೀರಾಮಚಂದ್ರನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಳಗಡೆ ಇವರು ಏನೇ ಇಟ್ಕೊಂಡು ಹೊರಗಡೆ ಯಾವ ಅಂಗಿಯೋ ಹಾಕ್ಕೊಂಡ್ರೂ ಕೂಡ ಅದು ಸ್ಪಿರಿಟಲ್ಲಿ ಅಕ್ಷರಶಃ ಅದು ಪ್ರತಿಫಲಿಸೋದಿಲ್ಲ. ಸರ್, ಈಗ ರಾಜ್ಯಪಾಲರನ್ನು ಬಳಸಿಕೊಂಡು ದಿನೇ ದಿನೇ ರಾಜ್ಯಗಳ ಮೇಲೆ ಒಕ್ಕೂಟ ಸರ್ಕಾರದ ಹೇರಿಕೆ ಜಾಸ್ತಿ ಆಗ್ತಾ ಇದೆ. ಹಿಂದಿ ಹೇರಿಕೆ ಕೂಡ ಮೊದಲು ಪರೋಕ್ಷವಾಗಿ ಆಗ್ತಾ ಇದ್ದಿದ್ದು ಬರ್ತಾ ಪ್ರತ್ಯಕ್ಷವಾಗಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂತಂದರೆ ಎಲ್ಲ ರಾಜ್ಯಗಳಲ್ಲೂ ಇರ್ತಕ್ಕಂಥ ರಾಜಭವನ ಅಂತ ಏನಿತ್ತು ರಾಜ್ಯಪಾಲರ ವಾಸ ಮಾಡ್ತಕ್ಕಂಥದ್ದು, ಅದನ್ನು ಲೋಕಭವನ ಅಂತ ಬದಲಾಯಿಸಿದ್ದಾರೆ. ಅದು ಕೂಡ ಹಿಂದಿ ಹೇರಿಕೆಯ ಭಾಗನೇ. ಈಗ ಅದನ್ನು ಯಾವ ರೀತಿ ನೋಡಬೇಕು? ಲೋಕಭವನ ಅನ್ನೋದನ್ನು ಒಪ್ಪಬೇಕಾ ರಾಜ್ಯ ಸರ್ಕಾರ, ಅಥವಾ ಸರಿಯಾಗಿ ನೋಡಿದ್ರೆ ನಾವು ಕರ್ನಾಟಕದ ಮೂಲದಿಂದ ನೋಡಿದಾಗ ಅದು ರಾಜ್ಯಭವನ ಅನ್ನೋದು ಅತ್ಯಂತ ಸೂಕ್ತವಾಗಿ ಇರ್ತದೆ. ರಾಜ್ಯಭವನ ಅಂತ ಕರಿತಕ್ಕಂಥದ್ದು ಲೋಕಭವನ ಅಂತ ಚೇಂಜ್ ಮಾಡಿದಾರಲ್ಲ, ಇದನ್ನು ಅವ್ರು ಯಾವ ರೀತಿ ನೋಡಿದ್ದಾರೆ? ಇವ್ರ ಪರಿಕಲ್ಪನೆ ಏನು ಅಂದರೆ, ಹಿಂದಿನಲ್ಲಿ ಲೋಕ ಅಂತಂದರೆ ಜನ ಅಂತಂದರೆ, ಲೋಕಶಾಹಿ ಅಂತಂದರೆ ಜನತಂತ್ರ ಅಂತಂದೇಳಿ. ಸೊ ಲೋಕಪಾಲ್ ಅಂತಲೂ ಮಸೂದೆ ಬರುತ್ತಲ್ಲ, ಲೋಕ ಅಂತಂದರೆ ಜನ ಅಂತಂದೇಳಿ ಬರ್ತದೆ. ಆದ್ದರಿಂದ ಇವರು ರಾಜ್ಯ ಅಂತಂದರೆ ರಾಜ ಮನೆತನದ್ದು, ರಾಜರ ಆಳ್ವಿಕೆ ಅಂತ ಇವರು ಅರ್ಥೈಸ್ಕೊಂಡು ಅದನ್ನು ಲೋಕ ಅಂತಂದೇಳಿ ಜನರ ಭವನ ಅಂತ ಬದಲಾಯಿಸಿದ್ದಾರೆ. ಹಾಗೇನೆ ರಾಜಪಥನ ಕರ್ತವ್ಯ ಪಥ ಅಂತ ಮಾಡಿದ್ದಾರೆ. ಆದರೆ ಹೆಸರು ಬದಲಾವಣೆ ಮಾಡೋದ್ರಿಂದ ಮಾತ್ರ ಆಗಿ ಒಳಗಡೆ ಏನಿದೆ ಅಂತ ಅನ್ನೋದು ಬದಲಾಗೋದಿಲ್ಲ. ಒಳಗಡೆ ಇವರು ಏನೇ ಇಟ್ಕೊಂಡು ಹೊರಗಡೆ ಯಾವ ಅಂಗಿಯೋ ಹಾಕ್ಕೊಂಡ್ರೂ ಕೂಡ ಅದು ಸ್ಪಿರಿಟಲ್ಲಿ ಅಕ್ಷರಶಃ ಅದು ಪ್ರತಿಫಲಿಸೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಈ ಶ್ರೀರಾಮಚಂದ್ರ, ರಾಮ ಈ ದೇಶದಲ್ಲಿ ಈ ದೇಶದ ಜನಪದದಲ್ಲಿ ಹಾಸುಹೊಕ್ಕಾಗಿರೋ ಹೆಸರು. ರಾಮ ಇವನು ದೊಡ್ಡ ಶ್ರೀರಾಮಚಂದ್ರನ ಅಂತ ಹೇಳ್ತಾರೆ, ರಾಮಪ್ಪ ಅಂತ ಹೆಸರಿಟ್ಕೊಳ್ತಾರೆ, ರಾಮಕ್ಕ ಅಂತ ಹೆಸರಿಟ್ಕೊಳ್ತಾರೆ, ರಾಮವ್ವ ಅಂತ ಹೆಸರಿಟ್ಕೊಳ್ತಾರೆ. ಹಳ್ಳಿಗಳಲ್ಲಿ ರಾಮ ಗೊತ್ತು. ಆ ಹಳ್ಳಿಗಳಲ್ಲಿ ಗೊತ್ತಿರೋ ಜನಪದ ರಾಮನಿಗೂ ಇವರು ಪ್ರತಿಪಾದಿಸುವಂಥ ದ್ವೇಷ ಮಾಡುವಂಥ ದೇಶದ ಪ್ರತೀಕವಾಗಿ ಇವರು ಇಟ್ಕೊಳ್ಳುವಂಥ ಶ್ರೀರಾಮಚಂದ್ರನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ಫಾರ್ ಎಕ್ಸಾಂಪಲ್ ಅವರು VPG ರಾಮ್ಜಿ ಅಂತ ಹೆಸರಿಟ್ಕೊಂಡಿದ್ದಾರೆ. ಇದಕ್ಕೆ ಮಹಾತ್ಮ ಗಾಂಧಿ ಹೆಸರು ತೆಗೆದುಬಿಟ್ಟು ರಾಮನ ಹೆಸರಿಟ್ಕೊಂಡಿದ್ದಾರೆ. ಆದರೆ ಆ ಲೆಟರ್ ಆ್ಯಂಡ್ ಸ್ಪಿರಿಟ್ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಅದರ ರಾಮ ಎಲ್ಲರ ಹೃದಯದಲ್ಲೂ ಇದ್ದಾನೆ ಅಂತ ಹೇಳಿದ್ದು ಶ್ರೀರಾಮ, ಮತ್ತು ಮಹಾತ್ಮ ಗಾಂಧಿಯವರು ಪ್ರತಿಪಾದಿಸಿದಂಥ ಶ್ರೀರಾಮ. ಈ ಎರಡು ರಾಮ ಈ VPG ರಾಮ್ಜಿನಲ್ಲಿ ಇದ್ದಾನ? ಇದ್ದಿದ್ದರೆ ಅವನು ಬಡವರು ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದ? ಇದು ಬಡವರು ಹೊಟ್ಟೆ ಮೇಲೆ ಹೊಡೆದಿರೋವಂಥ VPG ರಾಮ್ಜಿ ಯೋಜನೆ ಏನಿದೆ, ಇದು ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿರೋವಂಥ ಯೋಜನೆ. ಅದರಲ್ಲಿ ಒಂದೆರಡು ಕಾರಣಗಳನ್ನ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಉಳಿದ ಕಾರಣಗಳು ನೋಡಿ, ಫಾರ್ ಎಕ್ಸಾಂಪಲ್ ಅಲ್ಲಿ ಕೂತ್ಕೊಂಡು ಗುಲ್ಬರ್ಗಾದ ಯಾವ ಹಳ್ಳಿಲಾಗಿ ಏನು ಇದು ಜಾರಿಗೆ ಬರಬೇಕು ಅಂತ ನಿರ್ಧಾರ ಮಾಡೋವಂಥವ್ರು ಅಲ್ಲಿ ಕೂತ್ಕೊಂಡಿರೋರು. ಇಲ್ಲಿರುವಂಥ ಜನಪ್ರಿಯ ಸರ್ಕಾರ ನಾಳೆ BJP ಸರ್ಕಾರನೇ ಬರ್ಬೋದು ರೀ, ಆಗಲೂ ಕೂಡ ನೀವು ಅಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡ್ತೀರಾ? ಸರ್ವಾಧಿಕಾರಿ ಧೋರಣೆ. ಮತ್ತು ನೀವು ಯಾವುದನ್ನು ಎಷ್ಟು ಖರ್ಚು ಮಾಡ್ತೀರಿ ಅನ್ನೋದು ಅವ್ರು ನಿರ್ಧಾರ ಮಾಡ್ತಾರೆ. ಎಷ್ಟು ಖರ್ಚಾಗುತ್ತೆ, ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀರಿ ಅನ್ನೋದು ಅವ್ರು ನಿರ್ಧಾರ ಮಾಡ್ತಾರೆ. ಆಮೇಲೆ ಈಗಾಗಲೇ ಅಕಸ್ಮಾತ್ ನೀವೇನಾದ್ರು ಹೆಚ್ಚು ಖರ್ಚು ಮಾಡಿದರೆ ನಿಮ್ಮ ಬೊಕ್ಕಸದಿಂದ ಕೊಡಬೇಕು ಅಂತ ಹೇಳಿದ್ದಾಗಲಿ, 40% ನೀವು ಭರಿಸ್ಬೇಕು ಅಂತ ಹೇಳಿದ್ದಾಗಲಿ, ಮತ್ತು ವರ್ಷದಲ್ಲಿ ಸುಗ್ಗಿಯ ಕಾಲದ 60 ದಿನಗಳಲ್ಲಿ ನೀವು ಕೆಲಸ ನಿಮಗೆ ಇದಿರೋದಿಲ್ಲ, VPG ರಾಮ್ಜಿ ಇರಲ್ಲ. ಅಂದರೆ ಯು ಆರ್ ಥ್ರೋನ್ ಅಟ್ ದಿ ಮರ್ಸಿ ಆಫ್ ಲ್ಯಾಂಡ್ ಲಾರ್ಡ್ಸ್. ಈ ದೇಶದಲ್ಲಿ ಈಗ ವಾಪಸ್ ಬರೋಣ ಲೋಕಭವನಕ್ಕೆ. ಜಮೀನ್ದಾರರ ಪಾರ್ಟಿ, ವರ್ತಕರ ಪಾರ್ಟಿ ಅಂತ ಹಿಂದೆ ಜನಸಂಘನ ಕರಿತಾ ಇದ್ದಿದ್ದುಂಟು. ಸೊ ಈ ಪಾರ್ಟಿ ಜಮೀನ್ದಾರರ ಪಾರ್ಟಿ, ವ್ಯಾಪಾರಿಗಳ ಪಾರ್ಟಿ, ವರ್ತಕರ ಪಾರ್ಟಿ ಅಂತ. ಜಮೀನ್ದಾರರ ದೂರ ಏನಾಗಿತ್ತು ಈ ದೇಶದಲ್ಲಿ?
ನರೇಗಾ ತಂದಾಗ ಕೂಲಿ ಆಳುಗಳು ಸಿಗ್ತಾ ಇಲ್ಲಪ್ಪ ಅಂತಂದೇಳಿ ಅನ್ನೋದು ಬಹಳ ದೊಡ್ಡ ದೂರಾಗಿತ್ತು. ಆಗ ಅದನ್ನು ಇವರು ಸೆಟ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಈ ದೇಶದ ಉದ್ಯಮಿಗಳ ಪರವಾಗಿ, ಈ ದೇಶದ ವರ್ತಕರ ಪರವಾಗಿ, ಈ ದೇಶದ ಭೂಮಾಲೀಕರ ಪರವಾಗಿರುವಂಥ ನೀವು, ಜೊತೆಗೆ ಈ ದೇಶದ ಬಹುತೇಕ ರಾಜರುಗಳು, ಯುವರಾಜರುಗಳು ಜನಸಂಘಕ್ಕೆ ಬಂದರು, ಜನಸಂಘದಲ್ಲಿದ್ದಾರೆ. ರಾಜಮಾತೆಗಳಿದ್ದರು, ಇದರಲ್ಲಿ ಪ್ರಿನ್ಸ್ಗಳಿದ್ದರು, ಯುವರಾಜರಿದ್ದರು, ಇವತ್ತಿಗೂ ಕೂಡ ಇದ್ದಾರೆ. ಸೊ ಆದ್ದರಿಂದ ನೀವು ರಾಜ್ಯ ಭವನ ಅನ್ನೋದನ್ನು ಲೋಕಭವನ ಅಂತ ಬದಲಿಸಿದಾಕ್ಷಣ ನಿಮ್ಮ ಮನಸ್ಸಿನ ಒಳಗಡೆ ಏನಿದೆ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.